ನೆನ್ನೆ ಒಂದು ನಾನು ಸಜ್ಜಾದಲ್ಲಿ ವಾಟರ್ ಪಟ್ಟಿ ಕೊಡೋದನ್ನ ಏನು ಉಪಯೋಗ ಅನ್ನೋ ಒಂದು ವೀಡಿಯೋನ ಅಪ್ಡೇಟ್ ಮಾಡಿದ್ದೆ. ಆಗ ಒಬ್ಬರು ನನ್ನ ಸ್ನೇಹಿತರೊಬ್ಬರು ಕಮೆಂಟ್ ಮಾಡಿದ್ರು ಆ್ಯಕ್ಚುಲಿ, ಸರ್ ಈ ಥರ ನಾವು ಸ್ಲ್ಯಾಬ್ನ ಪ್ರೊಜೆಕ್ಷನ್ ಮಾಡೋಂಥ ಜಾಗದಲ್ಲಿ ನಾವು ಏನಕ್ಕೋಸ್ಕರ ಸಜ್ಜಾ ಕೊಡಬೇಕು, ಅವಶ್ಯಕತೆನೇ ಇಲ್ವಲ್ಲ ಅಂತ. ಬಟ್ ಆ್ಯಕ್ಚುಲಿ ಇವತ್ತು ನೀವು ಹೇಳಿದ್ದು ಕರೆಕ್ಟು. ಬಟ್ ಅದನ್ನು ಯಾವ ಥರ ನಾವು ಜಡ್ಜ್ ಮಾಡ್ತೀವಿ ಅಂತ ಬಂದಾಗ ನೋಡಿ, ಈಗ ಈ ಒಂದು ಪ್ರಾಜೆಕ್ಟಲ್ಲಿ ಅಂದರೆ ಈ ಒಂದು ಬಿಲ್ಡಿಂಗಲ್ಲಿ ಮೈನ್ ಡೋರ್ ಅಥವಾ ಕಿಟಕಿ ಇದ್ರ ಮುಂದೆ 5 ಫೀಟು ಮಿನಿಮಮ್ ಕಾರಿಡಾರ್ ಇದೆ, ಪ್ಲಸ್ 1 ಫೀಟ್ ಪ್ರೊಜೆಕ್ಷನ್ ಇದೆ ಆಚೆ ಕಡೆಗೆ. ಅಪ್ರಾಕ್ಸಿಮೇಟ್ 6 ಫೀಟ್ ಇದೆ ಇಲ್ಲಿ. ಈ ಥರ ಇದ್ದಾಗ ಏನಾಗುತ್ತೆ, ನಮಗೆ ಇಲ್ಲಿ ವಾಟರ್ದು ನಮ್ಮದೇ ಮಳೆ ಬಂದಾಗ ಇರ್ಸ್ಲು ಅಂತ ಬರುತ್ತಲ್ಲ, ಇನ್ಕ್ಲೈನಾಗಿ ಬಂದಾಗ ನಮಗೆ ವಿಂಡೋ ಲೆವೆಲ್ವರೆಗೂ ರೀಚ್ ಆಗಲ್ಲ. ಆದರೆ ನಾವು ಅಲ್ಲಿ ಆ ಪ್ರಾಜೆಕ್ಟಲ್ಲಿ ವೀಡಿಯೋ ಮಾಡೋ ಸಂದರ್ಭದಲ್ಲಿ ನೋಡಿದ ಸ್ಲ್ಯಾಬ್ ಒಂದು 3 ಫೀಟ್ ಇದೆ. ಸ್ಲ್ಯಾಬ್ ಗೋಡೆಯಿಂದ 3 ಅಡಿ ಮಾತ್ರ ಪ್ರೊಜೆಕ್ಷನ್ ಇರೋದ್ರಿಂದ ಏನಾಗುತ್ತೆ, ನಿಮಗೆ ಮಳೆ ನೀರು ಬಂದಾಗ ನಾವು ಸಜ್ಜಾ ಹಾಕಿಲ್ಲ ಅಂದರೆ ಸೀದಾ ಗೋಡೆಗೆ ಹೊಡೆಯುತ್ತೆ. ಗೋಡೆಯಿಂದ ಹರ್ಕೊಂಬಂದು ನೀಟಾಗಿ ವಿಂಡೋದಲ್ಲಿ ನಮಗೆ ಲೀಕೇಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಅದರಿಂದ ಕಂಟಿನ್ಯೂಸ್ ಮಳೆ ಬಂದಾಗ ಗೋಡೆನೂ ಪ್ಲಸ್ಸು ಕಿಟಕಿ ಭಾಗಗಳು ಹಾಳಾಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಏನು ಮಾಡ್ತೀವಿ, ವಿಡ್ತ್ ಆಫ್ ದಿ ಸ್ಲ್ಯಾಬ್ನ ಕನ್ಸಿಡರ್ ಮಾಡ್ಕೊಂಡು ನಾವು ವಿಂಡೋಸ್ಗೆ ಸಜ್ಜಾಗಳನ್ನ ಕೊಡಬೇಕೋ ಬೇಡವೋ ಅನ್ನೋದನ್ನು ಫೈನಲ್ ಮಾಡ್ತೀವಿ.